ಹಾಯ್ ಹಲೋ ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋ ರೀಸನ್ ಬಂದು ನಾಳೆ ಅಂದರೆ ಮಹಾಶಿವರಾತ್ರಿ ಹಬ್ಬ ಇದೆ ನಾಳೆ. ಆವತ್ತೇ ನನ್ನ ಚಿಕ್ಕ ಮಗಳ ಹುಟ್ಟಿದಬ್ಬ ಅಂದರೆ ಹ್ಯಾಪಿ ಬರ್ತ್ಡೇ. ಆ ಬರ್ತ್ಡೇ ಪ್ರಿಪ್ರೇಷನ್ನು ಮಾಡಬೇಕು, ಈ ಕಡೆ ಹಬ್ಬ ಪ್ರಿಪ್ರೇಷನ್ನು ಮಾಡಬೇಕು. ನನಗಂತೂ ಸಾಕಾಗಿದೆ. ನಾನು ಒಂದು ಪ್ಲ್ಯಾನ್ ಮಾಡಿದ್ದೆ, ಅವಳಿಗೆ ಈ ಸಲ 11 ಕಂಪ್ಲೀಟಾಗಿ 12ಗೆ ಬೀಳುತ್ತೆ. ಅದಕ್ಕೋಸ್ಕರ ಇದು ಗಿಫ್ಟ್ಸು 11 ಗಿಫ್ಟ್ಸು ತರೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಬಟ್ ನನಗಂತೂ ಐಡಿಯಾಸೇ ಬಂದಿಲ್ಲ, ಏನು ತರಬೇಕು ಏನು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಗಿಫ್ಟ್ಸ್ನ ತೊಗೊಂಬಂದಿದ್ದೀನಿ. ಅವಳಿಗಂತೂ ಗಿಫ್ಟ್ ಅಂದ್ಬಿಟ್ರೆ ಸಾಕು, ತುಂಬಾ ಇಷ್ಟ. ಗಿಫ್ಟ್ಸ್ ಓಪನ್ ಮಾಡೋದಂದರೆ ಇಷ್ಟ. ಅವಳೇ ಕೇಳಿ ಕೇಳಿ ಗಿಫ್ಟ್ಸ್ನ ತಗೋಸ್ಕೊಳ್ತಾಳೆ. ಬನ್ನಿ ಇವಾಗ ಏನೇನು ಗಿಫ್ಟ್ ತಂದಿದ್ದೀನಿ ಅಂತ ಒಂದು ಬ್ಲಾಗ್ ಥರ ಮಾಡ್ಕೊಳ್ಳೋಣ. ಇದು ನಮಗೂ ಕೂಡ ಮುಂದೆ ಯಾವಾಗಲಾದರೂ ನೋಡಿದ್ರೆ ಮೆಮೊರೇಬಲ್ ಆಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಮನೇಲಿ ಯಾರೂ ಇಲ್ಲ, ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ದಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ. ನಾಳೆ ಅವಳಿಗೆ ಹಾಲಿಡೇ ಕೂಡ ಇರುತ್ತೆ. ಮತ್ತು ನೈಟ್ 12 ಕೇಕ್ ಕೂಡ ಕಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಈ ಥರ ವೀಡಿಯೋಸ್ ಮಾಡಬೇಕು ಅಂದಾಗಲೆಲ್ಲ ಮರ್ತೋಗ್ಬಿಡ್ತೀನಿ. ಖುಷಿಗೋ ಅಥವಾ ಟೆನ್ಷನ್ಗೋ ಏನೋ ಗೊತ್ತಿಲ್ಲ, ಮಾಡೋದೇ ಇಲ್ಲ. ನಮ್ಮ ಮನೆಯವ್ರಿಗೆ ಹೇಳಿರ್ತೀನಿ ನಾನು, ನೀನಾದರೂ ಮಾಡು ವೀಡಿಯೋ ಅಂತ. ಅವ್ರು ನನಗಿಂತೂ ಅವರು ಮರ್ತೋಗಿರ್ತಾರೆ. ಈಗ ಗಿಫ್ಟ್ ರ್ಯಾಪರ್ ಮಾಡೋದಕ್ಕೆ ರ್ಯಾಪರ್ ಪೇಪರು ಎಲ್ಲ ತೊಗೊಬಂದು ಇಟ್ಕೊಂಡಿದ್ದೀನಿ. ಬನ್ನಿ ಗಿಫ್ಟ್ಸ್ ಎಲ್ಲ ನಾನು ಅವಳು ಸ್ಕೂಲಿಂದ ಬರೋಷ್ಟರಲ್ಲಿ ರ್ಯಾಪ್ ಮಾಡಿ ಎಲ್ಲನೂ ಎತ್ತಿಡಬೇಕು. ಅದಕ್ಕೋಸ್ಕರ ಈಗ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಟು ಶ್ವೇತಗ್ರಜ್ ವ್ಲಾಗ್ಸ್. ಆಮೇಲೆ ಆದರೆ ಈ ವಿಡಿಯೋನ ನೈಟ್ ಅಥವಾ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಎಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು. ಮತ್ತು ಗಿಫ್ಟ್ ಪೇಪರು ಅಷ್ಟೇ ಫ್ರೆಂಡ್ಸ್, ಕಲರ್ ಪೇಪರ್ನ ನಾನು ಬುಕ್ ಮಾಡಿದ್ದೆ ಮೀಶೋದಲ್ಲಿ. ಬಟ್ ಅದು ಬರಲೇ ಇಲ್ಲ, ಮತ್ತು ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದು ಒಂದೇ ಕಲರ್ ಪೇಪರೇ ನನಗೆ ಸಿಕ್ತು ಝುಪ್ಟೋದಲ್ಲಿ. ಅದಕ್ಕೋಸ್ಕರ ಇದನ್ನೇ ತರಿಸ್ಕೊಂಡು ಒಂದೇ ಕಲರ್ ಇರಲಿ ಪರವಾಗಿಲ್ಲ, ಗಿಫ್ಟು ಮುಖ್ಯ, ರ್ಯಾಪರ್ ಪೇಪರ್ ಅಲ್ಲ ಅಂತ ಅಂದ್ಕೊಂಡು ನನ್ನಷ್ಟಕ್ಕೆ ನಾನೇ ಇದರಲ್ಲೇ ಮಾಡ್ತಾಯಿದ್ದೀನಿ. ಎಲ್ಲನೂ ಗಿಫ್ಟು ಇದೇ ಕಲರ್ ಇರುತ್ತೆ. ಬಟ್ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಬನ್ನಿ ಒಂದೊಂದೇ ರ್ಯಾಪ್ ಮಾಡ್ಕೊಬಿಡೋಣ. ನನಗೆ ಯಾವ ಥರ ರ್ಯಾಪಿಂಗ್ ಬರುತ್ತೋ ನಾನು ಆ ಥರ ಮಾಡ್ಕೊತಾಯಿದ್ದೀನಿ. ಯಾರಾದರೂ ಹೆಲ್ಪ್ಗಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬಟ್ ನಮ್ಮ ಅಕ್ಕವ್ರನ್ನೂ ಕರೆದಿದ್ದೆ, ಪಾಪ ಬರ್ತಾಯಿದ್ರು. ನಾನು ಕರೆದಿಲ್ಲ ಫ್ರೆಂಡ್ಸ್ ಯಾರನ್ನೂ. ನಾಳೆ ಬರ್ತಡೆಗೆ ಎಲ್ಲರೂ ಬರ್ತಾರೆ. ಈ ವಿಡಿಯೋ ಅವರಿಗೂ ಕೂಡ ಎಲ್ಲರಿಗೂ ಸರ್ಪ್ರೈಸ್ ಆಗಲಿ ಅಂತಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರೋದು. ನಾನು ಏನೇ ಮಾಡಿದ್ರು ನಮ್ಮ ಅಕ್ಕವ್ರಿಗೆ ಹೇಳ್ಬಿಟ್ಟೆ ಮಾಡ್ತಿದ್ದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ಅವ್ರಿಗೂ ಕೂಡ ಗೊತ್ತಿರಲಿಲ್ಲ ನಾನು ಇದೆಲ್ಲ ಮಾಡ್ತಿರೋದು. ಪಾಪ ಕರೆದಿದ್ರೆ ನಮ್ಮ ಅಕ್ಕ ಅಂತೂ ಬಂದೇ ಬರ್ತಿದ್ರು, ನಮ್ಮ ಎರಡನೇ ಅಕ್ಕ ಹೆಲ್ಪ್ಗೆ. ಹಬ್ಬ ಅಲ್ವಾ ಫ್ರೆಂಡ್ಸ್, ಅವ್ರಿಗೂ ಕೆಲಸ ಇರುತ್ತೆ. ಅದಕ್ಕೋಸ್ಕರ ನಾನು ಯಾರಿಗೂ ತೊಂದರೆ ಕೊಡೋದು ಬೇಡ ಅಂತಂದ್ಬಿಟ್ಟು ಜಾಸ್ತಿ ಗಿಫ್ಟ್ ಇಲ್ಲ ಫ್ರೆಂಡ್ಸ್. ಹನ್ನೊಂದು ಗಿಫ್ಟ್ ತರೋದಕ್ಕಾಗಲಿಲ್ಲ. ಲಾಸ್ಟಲ್ಲಿ ನೋಡೋಣ ಎಷ್ಟು ಗಿಫ್ಟ್ ಆಗಿದೆ ಏನು ಅಂತಂದ್ಬಿಟ್ಟು ಲಾಸ್ಟಲ್ಲಿ ನೋಡಿಸ್ತೀನಿ ಫ್ರೆಂಡ್ಸ್. ನಾನು ಒಬ್ಬಳೇ ಮಾಡೋದಕ್ಕಿಂತ ವಿಡಿಯೋದಲ್ಲಿ ನಿಮ್ಮ ಜೊತೆ ಮಾತಾಡ್ಕೊಂಡು ಮಾಡಿದ್ರೆ ನಿಜ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಬೇಗ ಮಾಡಿ ಗಿಫ್ಟನ್ನ ರ್ಯಾಪ್ ಮಾಡಿ. ಇನ್ನು ಮನೇಲಿ ಕೆಲಸ ಕೂಡ ಬಾಕಿ ಇದೆ, ಕೆಲಸ ಎಲ್ಲ ಮಾಡಬೇಕು. ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ. ಮೇಲೆ ಎಲ್ಲ ಸ್ವಲ್ಪ ಕಸ ಗುಡಿಸಿ ಒರೆಸ್ಕೊಳ್ಬೇಕು. ಮತ್ತು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ. ಮನೆ ಅಂದರೆ ಗೊತ್ತಿರುತ್ತಲ್ವ ಫ್ರೆಂಡ್ಸ್, ಎಷ್ಟು ಕೆಲಸ ಮಾಡಿದ್ರೂ ಇದ್ದೇ ಇರುತ್ತೆ. ಅದರಲ್ಲಿ ನನ್ನ ಮಗಳ ಬರ್ತಡೇ ಬೇರೆ. ಒಂದು ಗಿಫ್ಟ್ ಆಯಿತು ಫ್ರೆಂಡ್ಸ್. ಈ ಥರ ರ್ಯಾಪ್ ಮಾಡಿದ್ದೀನಿ, ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನೇ ಹೇಳ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗಿಫ್ಟ್ ಏನು ಗೊತ್ತಾ ಫ್ರೆಂಡ್ಸ್, ಕ್ಲಾಕು. ಯಾವಾಗಲೂ ಕ್ಲಾಕ್ ಕೇಳ್ತಾನೆ ಇದ್ದು. ಫಸ್ಟ್ ಒಂದು ಸಲ ತರಿಸಿದ್ದೆ ನಾನು, ಅದು ಕ್ಲೀನಾಗಿ ವರ್ಕ್ ಆಗಿಲ್ಲ ಅಂತ ಈಗ ಮತ್ತೆ ತರಿಸಿದ್ದೀನಿ ಕ್ಲಾಕು. ಬನ್ನಿ ಇದನ್ನು ರ್ಯಾಪ್ ಮಾಡೋಣ. ಪ್ರತಿಯೊಬ್ಬ ತಂದೆ ತಾಯಿಯೂ ಅಷ್ಟೇ ಫ್ರೆಂಡ್ಸ್, ತಮ್ಮ ಮಕ್ಕಳು ಖುಷಿಗೋಸ್ಕರ ಅವರು ಎಷ್ಟು ಅವ್ರಿಗೇನು ವಿದ್ಯೆ ಗೊತ್ತಿಲ್ಲ ಅಂತಂದ್ರೂ ಅದನ್ನು ಕಲಿತು ಮಾಡ್ತಾರೆ. ನಿಜ ನನಗಂತೂ ಇವಾಗ ಫೀಲ್ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಸಾಕಿದ್ರು ಗೊತ್ತಾ ಫ್ರೆಂಡ್ಸ್. ನನಗಂತೂ ಇಂಥ ಕೊರತೆ ಇದೆ ಅಂತ ಯಾವತ್ತೂ ಅನಿಸ್ಲೇ ಇಲ್ಲ ಫ್ರೆಂಡ್ಸ್. ಅವ್ರಿಗೆ ಊಟ ಇದೆಯೋ ಇಲ್ವೋ ನಮಗೆ ಊಟ ಕೊಟ್ಟು ಸಾಕಿದ್ದಾರೆ. ನನಗೆ ಲೈಫಲ್ಲಿ ಒಂದೇ ಒಂದು ಆಸೆ ಏನು ಅಂತಂದರೆ ಫ್ರೆಂಡ್ಸ್, ನಮ್ಮಪ್ಪನ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತಲೇ ನನ್ನ ಆಸೆ. ಬೇರೆಯವ್ರನ್ನ ಹೆಂಗೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನಂತೂ ನಮ್ಮಪ್ಪ ಯಾವುದೇ ಥರ ಕೊಟ್ಟೆ ಇಲ್ದಿರ ಒಳ್ಳೆ ರಾಜನ ಥರ ಸಾಕಿದ್ದಾರೆ ಫ್ರೆಂಡ್ಸ್. ಯಾಕೆ ರಾಣಿ ಅಂತ ಇಲ್ಲ ಅಂತ ನೋಡ್ತಾ ಇದ್ದೀರಾ, ನನ್ನ ರಾಣಿ ಥರ ಸಾಕಲಿಲ್ಲ ಅವರು, ರಾಜನ ಥರನೇ ಸಾಕೋರು. ಒಂದು ಗಂಡು ಮಗುನ ಹೇಗೆ ಸಾಕ್ತಾರೋ
ಒಳ್ಳೆ ಗಂಡು ಮಗು ಥರ ಸಾಕೋರು ಫ್ರೆಂಡ್ಸ್. ನಾನು ಅವಾಗ ತುಂಬ ಗಂಡು ಬಿರಿ ಥರ ಇದ್ದೆ. ಒಂದು ಹೆಣ್ಣಕ್ಕೆ ಮದುವೆ ಆದಮೇಲೆ ಅಂತೂ ಅವ್ರು ಯಾವ ಥರ ಚೇಂಜ್ ಆಗ್ತಾರೆ ಅಂತ ಹೇಳೋದಕ್ಕೆ ಆಗೋದಲ್ಲ. ನನಗೆ ಒಂದು ಸಲ ನನ್ನ ಮೇಲೆ ಡೌಟ್ ಇದು ನಾನೇನಾ ಅಂತ ಸಖತ್ ಕೋಪ ಮಾಡ್ಕೊತಾ ಇದ್ದೆ ಫಸ್ಟೆಲ್ಲ. ಇವಾಗ ತುಂಬಾ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕೋಪ ಆಗಿರ್ಬೋದು, ಎಲ್ಲನೂ ಅಷ್ಟೇ. ಅದೇ ಲೈಫೇ ನಮಗೆ ಒಂದು ಹೇಳ್ತಾರಲ್ವ, ಲೈಫೇ ನಮಗೆ ಪಾಠ ಕಲಿಸುತ್ತೆ ಅಂತ. ಬಟ್ ಮದುವೆಗೆ ಮುಂಚೆ ಯಾರು ಎಷ್ಟು ಹೇಳಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ಅದು ಓನ್ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರನೇ ಅವ್ರಿಗೆ ಅರ್ಥ ಆಗೋದು. ಹಾಗೆ ನನಗಂತೂ ತುಂಬಾ ಎಕ್ಸ್ಪೀರಿಯೆನ್ಸ್ ಆಯಿತು ಫ್ರೆಂಡ್ಸ್. ನಾನು ಫಸ್ಟ್ ಹೆಂಗಿದ್ದೆ, ಇವಾಗ ಯಾವ ಥರ ಆಗಿದ್ದೀನಿ ಅಂದರೆ, ನಾನಿಷ್ಟು ಚೇಂಜ್ ಆಗ್ತೀನಿ ಅಂತ ನಾನು ಕನ್ಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಬಟ್ ನಮ್ಮ ರಿಲೇಟಿವ್ಸ್ಗೂ ಕೂಡ ಗೊತ್ತು ನಾನು ಹೆಂಗಿದ್ದೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಹೆಂಗಿದ್ದೀನಿ ಅಂದರೆ ನನಗೆ ಒಂಥರ ಆಗುತ್ತೆ. ಆಯಿತು ಫ್ರೆಂಡ್ಸ್, 2 ಗಿಫ್ಟ್ಸ್ ಆಯಿತು. ನೆಕ್ಸ್ಟ್ ಒನ್ ಇದಂತೂ ಅವಳಿಗೆ ತುಂಬ ಅಂದರೆ ತುಂಬ ಫೇವ್ರೆಟ್ ಅಂತ ಅಂದ್ಕೊಂಡಿದ್ದೀನಿ ನಾನು, ಇಷ್ಟ ಆಗುತ್ತೆ ಅಂತ. ಡೈರಿ ಫ್ರೆಂಡ್ಸ್. ಲಾಕ್ ಡೈರಿ, ಇದಂತೂ ಅವಳಿಗೆ ಇಷ್ಟ. ಫಸ್ಟಿಂದ ಕೇಳ್ತಾ ಇದ್ಲು ಒಂದು ಡೈರಿ ಬೇಕು ಅಂತ ಅಂದ್ಬಿಟ್ಟು. ಅದಕ್ಕೋಸ್ಕರ ಡೈರಿ ಕೊಡ್ಸಿದ್ದೀನಿ. ಇದರಲ್ಲಿ ಅವಳು ಮೆಮೊರೇಬಲ್ ಡೇಸ್ ಎಲ್ಲ ಅವಳು ಇಟ್ಕೊಳ್ಳಿ, ಒಂದು ಕಡೆ ಬರೆದಿಟ್ಕೊಂಡ್ರೆ ಯಾವಾಗಲಾದರೂ ನೋಡಿದ್ರೆ, ನಾವು ಫೋಟೋಸ್ನೆಲ್ಲ ಯಾವಾಗಲಾದರೂ ನೋಡಿದ್ರೆ ಹಿಂಗೆ ಓಲ್ಡ್ ಮೆಮೊರೀಸ್ ಬರುತ್ತೆ. ಆ ಥರ ಅವಳು ಕೂಡ ಇದರಲ್ಲಿ ಬರೆದಿಟ್ಕೊಳ್ಳಿ ಅನ್ನೋದಕ್ಕೋಸ್ಕರ ಡೈರಿನ ಬುಕ್ ಮಾಡಿದ್ದೀನಿ. ನನಗನ್ಸುತ್ತೆ ಇದು ಅವಳು ಫೇವ್ರೇಟ್ ಆಗುತ್ತೆ ಅಂತ. ನೋಡೋಣ ಗಿಫ್ಟು ಓಪನ್ ಮಾಡಿದಾಗ ಅವಳು ಎಕ್ಸ್ಪೀರಿಯೆನ್ಸು, ಅವಳು ಹೆಂಗೆ ಖುಷಿ ಪಡ್ತಾಳೋ ಅಥವಾ ಬೇಜಾರಾಗುತ್ತಾ ಅಥವಾ ಇನ್ನೂ ಏನಾದರೂ ಅವಳಿಗೆ ಬೇಕಿತ್ತಾ ಎಲ್ಲನೂ ನಾನು ನಿಮ್ಮ ಜೊತೆ ಈ ಸಲ ಶೇರ್ ಮಾಡ್ಕೊಳ್ತೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋಸ್ಗೆ ಎಷ್ಟು ವ್ಯೂಸು ಮತ್ತು ಲೈಕ್ಸ್ ಬರುತ್ತೋ ಅದನ್ನು ನೋಡಿ ಮುಂದೆ ವೀಡಿಯೋಸ್ ಮಾಡಬೇಕಾ ಬೇಡ ಅಂತ ಕೂಡ ಡಿಸೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ರೆಗ್ಯುಲರಾಗಿ ನಾನೇ ವೀಡಿಯೋಸ್ ಹಾಕ್ದಿರಾ ಯಾರು ನೋಡಲ್ಲ ಅಂದರೆ ತಪ್ಪಾಗುತ್ತೆ. ಅದಕ್ಕೋಸ್ಕರ ರೆಗ್ಯುಲರಾಗಿ ಸ್ವಲ್ಪ ದಿನ ವೀಡಿಯೋಸ್ ಹಾಕಿದಾದಮೇಲೆ ಯೋಚನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಒನ್ ಬಂದು ಈ ಥರ ಸಾಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಮೀಶೋದಲ್ಲಿ ಮಾಡಿರೋದು. ಯಾಕೆಂದರೆ ಅವಳು ಕಾಲಿಗೆ ಕೊಬ್ಬರಿನೇ ಉಚ್ಕೊಂಡು ಸ್ಕೂಲ್ಗೆ ಒಂದೊಂದು ಟೈಮ್ ಸಾಕ್ಸ್ ಹಾಕೊಳ್ತಾಳೆ, ಇಲ್ಲಾಂದರೆ ಬೇರೆ ಹಾಕೊಳ್ತಾಳೆ. ಅದು ವಾಶ್ ಮಾಡಿ ಅಂದರೆ ಸ್ಕೂಲ್ಗೆ ಹಾಕೊಂಡ್ಬಿಡ್ತಾಳೆ ಇದ್ಲು. ಅದಕ್ಕೋಸ್ಕರ ಇದು ಅವ್ಳಿಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಇದನ್ನೇ ಬುಕ್ ಮಾಡಿದ್ದೀನಿ. ನೋಡಬೇಕು ಅವಳ ಎಕ್ಸ್ಪೀರಿಯೆನ್ಸ್, ಅವಳು ಇಷ್ಟಪಡ್ತಾಳ ಇಲ್ವಾ ಅಂತ ಅಂದ್ಬಿಟ್ಟು. ನಾನಂತೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದೀನಿ. ಇದು ಸಾಕ್ಸ್ ಗೆಸ್ಸು ಮಾಡೋಕ್ಕೆ ಹೇಳ್ತೀನಿ ಫ್ರೆಂಡ್ಸ್, ಅವಳು ನೋಡೋಣ ಗೆಸ್ ಮಾಡ್ತಾಳೋ ನೀವು ಅಂತ. ಮತ್ತು ನೆಕ್ಸ್ಟ್ ಬಂದು ಇದು ಸ್ಲೈಮ್ ಲ್ಯಾಬ್ ಅಂತ ಫ್ರೆಂಡ್ಸ್. ಇದರಲ್ಲಿ ಯಾವ ಶೇಪ್ ಇದೆಯೋ ಆ ಥರ ಮಾಡ್ಬೋದು. ಇದು ಅಷ್ಟೇ ಅವ್ರು ಹೇಳಿ ಅವರಪ್ಪ ಗಿಫ್ಟ್ ಇದು, ಅವರಪ್ಪ ತಗೊಳ್ಸಿದ್ದು. ಮತ್ತು ಇದು ಟಾಯ್ ಸ್ಲೈಮ್ ಅಂತ. ಏನೋ ಫ್ರೆಂಡ್ಸ್ ಅವ್ರಿಗೆ ಚಿಕ್ಕ ವಯಸ್ಸಿಂದ ಈ ಸ್ಲೈಮ್ ಅಂದ್ಬಿಟ್ಟು ತುಂಬ ಇಷ್ಟ. ಎಷ್ಟು ಅವ್ರಿಗೆ 12 ಇಯರ್ಸ್ ಏಜ್ 3+ ಅಂತ ಅವಳೆ ಏನೋ ಅವ್ರು ಇಷ್ಟಪಡೋದು ಅವ್ರ ಕೂಡ ಬುಕ್ ಮಾಡಿದ್ದಾರೆ ಅಷ್ಟೇ. ಈಗ ಗಿಫ್ಟ್ಸ್ ಎಲ್ಲ ರ್ಯಾಪ್ ಮಾಡಿಟ್ಟಿದ್ದೀನಿ. ಒಟ್ಟು 7 ಆಗಿದೆ. 1 2 3 4 5 6 ಇದೊಂದು 7 ಆಗಿದೆ. ನಮ್ಮ ಮನೆಯವ್ರಿಗೆ ಕಾಲ್ ಮಾಡಿ ಹೇಳಿದ್ದೀನಿ, ನೋಡೋಣ ಇರು ಅಂತ ಹೇಳಿದ್ದಾರೆ. ಇನ್ನೇನಾದರೂ 4 ಗಿಫ್ಟ್ಸ್ ಬೇಕು, ಏನು ತರ್ತಾರೋ ನೋಡ್ತೀನಿ ನಾನು. ಅಷ್ಟರಲ್ಲಿ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ. ಮತ್ತು ಬ್ಲಾಸ್ಟರ್ ನೋಡಿ ಫ್ರೆಂಡ್ಸ್, ಇದರಲ್ಲೇನೋ ಮನಿ ಇರುತ್ತಂತೆ. ನೋಡೋಣ, ಬ್ಲಾಸ್ಟ್ ಮಾಡಿದಾಗ ಅದನ್ನು ಕೂಡ ವೀಡಿಯೋ ಮಾಡಿ ತೋರಿಸ್ತೀನಿ. ಶೈನಿಂಗ್ ಆದರೆ ಮನೆಯೆಲ್ಲ ಶೈನಿಂಗ್ ಪೇಪರ್ ತಿರ್ಗಿ ಅದನ್ನು ಕ್ಲೀನ್ ಮಾಡೋದು ನಮಗೆ ಪ್ರಾಬ್ಲಮ್ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ನೋಡ್ತೀನಿ ಯಾವ ಥರ ಬ್ಲಾಸ್ಟ್ ಆಗುತ್ತೆ ಏನು ಅಂತ. ನಾಳೆ ಹಬ್ಬಕ್ಕೆ ಹೂವು ಕೊಸ್ತಾ ಇದ್ದೀನಿ. ಇವತ್ತಂತೂ ಫುಲ್ ಡೇ ರೆಸ್ಟೇ ಇಲ್ಲ ನನಗಂತೂ. ಮೇಲೆ ಎಲ್ಲ ಕಸ ಗುಡಿಸಿ ಒರೆಸಿದ್ದಾಯಿತು. ಈಗ ಹೂವು ಎಲ್ಲ ಕೋಸಿ ದೇವ್ರ ಮನೆಯಲ್ಲಿ ದೇವ್ರ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೀನಿ. ಅದನ್ನೆಲ್ಲ ಈಗ ಜೋಡಿಸ್ಕೊಳ್ ನೋಡ್ತಾ ಇರ್ಬೋದು. ಇಲ್ಲಿ ನಾನು ನೈಟೇ ರಂಗೋಲಿ ಕೂಡ ಹಾಕಿ ಅದಕ್ಕೆ ಬಣ್ಣ ತುಂಬಿಟ್ಕೊಂಡಿದ್ದೀನಿ. ಈಗ ಮಕ್ಕಳನ್ನಿಬ್ಬರನ್ನೂ ಮಲಗಿಸ್ಬಿಟ್ಟು ನಾವು ಡೆಕೋರೇಷನ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀವಿ. ಏನಿಲ್ಲ, ನೈಟು ಸುಮ್ಮನೆ ಸಿಂಪಲಾಗಿ ಒಂದು ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದನ್ನು ನಾವು ಅಮೆಝಾನಿಂದ ತರಿಸಿದ್ವಲ್ಲ ಡೆಕೋರೇಷನ್ದು ಬಲೂನ್ಸು ಅದನ್ನೆಲ್ಲ ಪ್ರಿಪೇರ್ ಮಾಡ್ಕೊಳ್ತಿದ್ದೀವಿ ಮಾತಾಡಿಕೊಂಡು, ನಾನು ಮತ್ತು ನಮ್ಮ ಯಜಮಾನ್ರು. ನೋಡಿ ಇದು ಚೆನ್ನಾಗಿತ್ತಪ್ಪು ರೇಂಬೋ. ಅದು ಹ್ಯಾಪಿ ಬರ್ಡೇ, ಇದು ರೇಂಬೋ, ಇದು ಕೂಡ ಹ್ಯಾಪಿ ಬರ್ಡೇ. ಇದು ಕೆಳಕ್ಕೆಲ್ಲ ಬೀಳ್ತವೆ. ವಾವ್, ಸಕ್ಕತ್ತಾಗಿದೆ ಇದೆಲ್ಲ. ನೋಡಿ ಒಂಚೂರು ಸಾಕ್ಬಿಡು, ಸಾಕ್ಬಿಡು. ನೋಡಿ ಗೈಸ್, ಇದೆಷ್ಟು ಚೆನ್ನಾಗಿ ಬಂದೈತೆ ರೇಂಬೋ.
ಇದನ್ನು ಮೇಲೆ ಒಂದು ಕೊಕ್ಕಿಗೆ ಹಾಕೋದಕ್ಕಂತೂ ಎಷ್ಟು ಕಷ್ಟಪಟ್ಟಿದ್ದೀವೋ ನೈಟು. ಅಯ್ಯೋ 12 o'clock ಆಗೇ ಬಿಡುತ್ತೆ ಅಂತ ಅಂದ್ಕೊಂಡಿದ್ದೆ ನಾನಂತೂ. ತುಂಬಾ ಕಷ್ಟಪಟ್ಟರು, ಅನಿಸ್ತಾ ಇರಲಿಲ್ಲ ಅವ್ರಿಗಂತೂ. ಮತ್ತು ದೊಡ್ಡ ಟೇಬಲ್ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ಒಂದು ಕಡ್ಡಿಯಲ್ಲಿ ಇಟ್ಟು ಹಾಕ್ತಿದ್ದಾರೆ, ಅದು ಆಗ್ತಾನೇ ಇಲ್ಲ. ನಾನು ಬೇರೆ ಥರ ಪ್ಲ್ಯಾನ್ ಮಾಡಿದ್ದೆ, ಬಟ್ ಈ ಥರ ಬಂದಿದೆ. ಓಕೆ ಬಟ್ ಟೈಮ್ ಆಗಿಬಿಡುತ್ತೆ, ಫಸ್ಟ್ ಟೈಮ್ ಕರೆಕ್ಟಾಗಿ ವಿಶ್ ಮಾಡಬೇಕು ಅನ್ನೋದಕ್ಕೋಸ್ಕರ ಯಾವುದೋ ಒಂಥರ ಹೋಗಿರಲಿ ಅಂತ ಮಾಡಿದಾಯ್ತು. ಈಗ ಒಂದು ಹಟ್ ಕಾನ್ಸೆಪ್ಟ್ ಇಟ್ಕೊಂಡು ನಾನಂತೂ ಟ್ರೈ ಮಾಡಿದ್ದು ಆಗ್ತಾಯಿದೆ. ಮತ್ತು ಇದಕ್ಕೆ ಒಂದು ಸ್ವಲ್ಪ ಲೈಟ್ ಬಿಡೋಣ ಅಂತ ಅಂದ್ಕೊಂಡಿದ್ದೆ ನಾನು, ಬಟ್ ಅದು ಒಂದು ಹತ್ರ ಕಟ್ಟಾಗ್ಬಿಟ್ಟಿತ್ತು. ಆಮೇಲೆ ಶಾಕ್ ಹೊಡೆದ್ರೆ ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂತ ಅಂದ್ಬಿಟ್ಟು ಅದನ್ನು ತೆಗೆದುಬಿಟ್ವಿ ನಾವು, ಬೇಡ ಲೈಟು ಅಂತ ಅಂದ್ಬಿಟ್ಟು. ಬಟ್ ಲೈಟ್ನ ಮನೇಲಿ ಇನ್ನೂ ತುಂಬ ಇತ್ತು, ಬಟ್ ಎಲ್ಲೆಲ್ಲಿ ಇಟ್ಟಿದ್ದೀನೋ ನನಗಂತೂ ನೆನಪೇ ಬರಲಿಲ್ಲ ಟೈಮ್ಗೆ. ಹಂಗೆ ಅಲ್ವಾ ಫ್ರೆಂಡ್ಸ್, ಎಲ್ಲರಿಗೂ ಅಷ್ಟೇ, ಬೇಕಾಗಿದ್ದಷ್ಟು ಬೇಕಾದ ಟೈಮಲ್ಲಿ ಸಿಗೋದಿಲ್ಲ. ನನಗೂ ಅದೇ ಥರನೇ ಆಯಿತು. ಮತ್ತು ನೋಡಿ ಅಲ್ಲಿ ಕಟ್ಟಾಗ್ಬಿಟ್ಟಿದೆ ವೈರು, ಫೋಲ್ಡ್ ಮಾಡಿ ಇಟ್ಟಿದ್ದಷ್ಟೇ. ಇದನ್ನು ಒಂದು ಸಲ ಕೂಡ ಯೂಸ್ ಮಾಡೇ ಇಲ್ಲ ನಾನಂತೂ. ಫೋಲ್ಡ್ ಮಾಡಿ ಇಟ್ಟಿದ್ದ ಹತ್ರನೇ ಆ ಥರ ಕಟ್ಟಾಗ್ಬಿಟ್ಟಿದೆ. ಅದಕ್ಕೆ ಬೇಡ ಮಗುಗೆ ಆಮೇಲೆ ಮಕ್ಕಳ ವಿಚಾರದಲ್ಲಿ ರಿಸ್ಕ್ ತೊಗೊಳೋದು ಬೇಡ ಅಂತ ಅನಿಸ್ಬಿಟ್ಟು ಲೈಟ್ ಬೇಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಈಗ ಬೇಗ ಡೆಕೋರೇಷನ್ ಮಾಡಿಬಿಟ್ಟು ಅವಳಿಗೆ ವಿಶ್ ಮಾಡಬೇಕು. ಇನ್ನೂ ಒಂದು 20 minutes ಇದೆ, 11:30 ಆಯಿತು ಟೈಮು. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ. ಮತ್ತು ಅವ್ರು ಮಲಗೋದಿಲ್ಲೇನೋ ಅಂತ ಅಂದ್ಕೊಂಡಿದ್ದಾಳೆ, ಅಂತೂ ಮಲಗಿಬಿಟ್ಟಿದ್ದಾರೆ ಹೆಂಗೋ, ಥ್ಯಾಂಕ್ ಗಾಡ್ ಅಂತ. ನನ್ನ ದೊಡ್ಡ ಮಗಳನ್ನ ಹೆಲ್ಪಿಗೆ ಎಬ್ಬರಿಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅವಳನ್ನ ಎಬ್ಬರಿಸಿದ್ರೆ ಅವಳು ಕೂಡ ಚಿಕ್ಕವಳು ಎದ್ದೇಳ್ತಾಳೆ. ಇವತ್ತಂತೂ ಇಬ್ಬರು ಒಂದೇ ರೂಮಲ್ಲೇ ಮಲಗಿದ್ರು, ಅದಕ್ಕೋಸ್ಕರ ನಾನು ದೊಡ್ಡ ಮಗಳನ್ನೂ ಕೂಡ ಎಬ್ಬರ್ಸೋಕೆ ಹೋಗಿಲ್ಲ, ಇಬ್ಬರನ್ನೂ ಆವಾಗಲೇ ಎಬ್ಬರಿಸೋಣ ಅಂತ ಅಂದ್ಬಿಟ್ಟು. ನೋಡಿ ಈ ಬ್ಯಾನರ್ನೂ ಅಷ್ಟೇ ಕಟ್ಟೋಣ ಅಂದ್ಕೊಂಡ್ರೆ ನನಗಂತೂ ಐಡಿಯಾನೇ ಬಂದಿಲ್ಲ. ಎಲ್ಲನೂ ಹೋಗಲಿ, ಇನ್ನು ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಏನಾಗುತ್ತೆ ಹೇಳಿ, ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬೇಡ, ಇದು ಈವ್ನಿಂಗು ಡೆಕೋರೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಯೂಸ್ ಮಾಡಿಕೊಂಡೆ, ಅದಕ್ಕೆ ಯೂಸ್ ಮಾಡ್ಕೊಳ್ಳೋಣ, ಈಗ ಬೇಡ ಅಂತಂದ್ಬಿಟ್ಟು ಕಿತ್ಬಿಟ್ಟು ಎತ್ತಿಟ್ಬಿಟ್ಟೆ ನಾನಂತೂ. ಆ ಥರ ಆಯಿತು ಫ್ರೆಂಡ್ಸ್. ಎಲ್ಲ ಕಜ್ಜಿ ವಿಜಿ ಅಂತ 12 o'clock ಗಂಟೆ ಟೈಮ್ ಇರುತ್ತಲ್ಲ ಅಂತ ಅಂದ್ಕೊಂಡ್ರೆ 12 o'clock ಎಷ್ಟು ಬೇಗ ಆಯಿತು ಅಂತಂದರೆ, ನಾವಂತೂ ಇದೆಲ್ಲ ರೆಡಿ ಮಾಡ್ಕೊಳ್ಳೋದ್ರಲ್ಲಿ 12 o'clock ಆಗೇ ಬಿಟ್ಟಿದೆ. ನೋಡಿ ಆ ರೇಂಬೋ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ. ನೀವು ಕೂಡ ಬೈ ಮಾಡ್ಬೋದು. ಅಮೆಝಾನಲ್ಲಿ ಲಿಂಕ್ ಇದ್ದರೆ ನಾನು ಲಿಂಕ್ ಹಾಕಿರ್ತೀನಿ, ಒಂದು ಸಲ ಡಿಸ್ಕ್ರಿಪ್ಷನ್ನ ಚೆಕ್ ಮಾಡ್ಕೊಳ್ಳಿ. ಇದನ್ನೆಲ್ಲ ಸುಮ್ಮನೆ ಒಳಗಡೆ ಹಾಕಿಟ್ಟು ಮತ್ತು ಇದೆಲ್ಲ ಮಾಡ್ತಿದ್ದೀನಿ. ಮತ್ತು ಟೇಪ್ ಎಲ್ಲ ಕೊಟ್ಟಿದ್ರು, ಬಲೂನ್ಸ್ ಎಲ್ಲ ಅದರೊಳಗಡೆ ಸಿಕ್ಸೋದಕ್ಕೆ ಅಂತಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು ಈ ಕಾನ್ಸೆಪ್ಟು. ಈ ಥರದ್ದು ಕೇಕ್ ಮಾಡಿಸಿದ್ದೀವಿ, ಅವಳಿಗೆ ತುಂಬ ಇಷ್ಟ ಈ ಥರದ್ದಿಲ್ಲ. ಅಂದರೆ ಅದು ಹೆಂಗೆ ಹೊಡಿಬೇಕು ಏನೋ ಅಂತ ಗೊತ್ತಿಲ್ಲ. ಇವತ್ತೇ ಫಸ್ಟ್ ಟೈಮ್ ಲೈಫಲ್ಲೇ ಈ ಥರದ್ದು ಕೇಕ್ ತೊಗೊಂಡಿರೋದು. ಎಕ್ಸೈಟ್ಮೆಂಟ್ ಅವಳದು ನೋಡಬೇಕು. ಬಿಚ್ಚಿಬಿಡ ಅಪ್ಪಿಗೆ ಡಮ್ ಅನ್ಸ್ಬಿಟ್ಟೆಯಾ ಹಿಂಗಲ್ಲಿ ಇರ್ತೈತಲ್ಲ. ಈಗ ಬಿಚ್ಚಿಬಿಡ, ಬಿಚ್ಕೊಂತಿದ್ದ ಅದೇ ಬೇಡ ಅಪ್ಪು ಡಮ್ ಅಂತ ರಬ್ಬರ್ ಹಾಕಿದ್ರೆ ತೆಗಿತಾ ಈಗ ಹಿಂಗೆ ಬಿಚ್ಕೊಂಬಿಡ್ತು. ಇವಾಗ ಇದೆಲ್ಲ ಹಾಕೋಬೇಕು ನಾವು. ಇದನ್ನು ಇರಬೇಕು, ಅದನ್ನ ಅನಿಸ್ಬೇಕಾ, ಫುಲ್ ಉರಿಬೇಕು. ಇನ್ನೂ 5 ನಿಮಿಷ ಐತೆ. ಟೈಮು 1 minute ಇದೆ. ಈಗ ಎಲ್ಲ ಹೋಗ್ತಾಯಿದ್ದೀವಿ. ಇನ್ನು ಅವಳು ಮಲಗಿದ್ದಾಳೆ. ನಡೀರಿ ಆ ಕಡೆ, ನಡಿ ಡ್ಯಾಡಿ ಹತ್ರಕ್ಕೆ ನಡಿ. ಎಲ್ಲರೂ ಈಗ ಹೋಗ್ತಾಯಿದ್ದೀವಿ ವಿಶ್ ಮಾಡೋದಕ್ಕೆ. ಹ್ಯಾಪಿ ಬರ್ಡೇ. ಗೊತ್ತಿದ್ದೇನೆ ಹೋಗಲ್ಲ ನನ್ನ ಜಾಗ್ರತೆ. ಗೈಸ್ ಅವ್ರ ಫೇಸ್ ನೋಡಿ. ಹ್ಯಾಪಿ ಬರ್ಡೇ ಪೆಟಿಕೋಟ್ ಕಾಚಾಕೊಂಡು ನಾನು ಹೇಳಿಲ್ಲ ಬಟ್ಟೆ ಹಾಕೊಂಡು ಮಲ್ಕೊಬಾನು ಅಂತ. ಬಟ್ಟೆ ಬಟ್ಟೆ ಬೇಗ ಒಳಗಡೆ ನೋಡ್ತೀರ. ಹೋಗಿ ಎಲ್ಲಿ ನಿಂತ್ಕೊಳ್ಳೋದು, ಬನ್ನಿ ಇನ್ನೊಂದು ಸರ್ಪ್ರೈಸ್. ಬಾಬಿ ಇಲ್ಲಿ ಬಾ.
ಹ್ಯಾಪಿ ಬರ್ತ್ಡೇ ಬಾನು. ಇದು ಬಿಂದು ಅಷ್ಟೇನಾ ಇಲ್ಲ ಗ್ಲಾಸ್ ಬೇಕಾ ಏನಲ್ಲ ಗಿಫ್ಟ್ ತಗೊಳ್ಳೋಣ ಇಲ್ಲ ಅಚ್ಚು ಬರೀ ಮಾಡಿದೆ ತಲೆಗೆ ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಡಿಯರ್ ದಾನು ಹ್ಯಾಪಿ ಬರ್ಡೇ ಟು ಯು ಕಟ್ ಮಾಡು ಈಗ ನಿಂದು ಮಾಡಿ ಎತ್ಕೊಳ್ಳಿ ಮಾಡ್ಬಾನು ಬೇಗ ಯಾಕಂದ್ರೆ ಅದನ್ನ ನೋಡೋಡಿ ಫ್ರೆಂಡ್ಸ್, ಅದಕ್ಕೆ ಅವ್ರಿಗೆ ಎಕ್ಸೈಟ್ಮೆಂಟ್ ಇಲ್ಲ. ಅದಿತ್ ಬನ್ ಫಸ್ಟ್ ನಮ್ಮ ಬಿಂದವರು ಕೇಕ್ ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಾನೇ ಮಧ್ಯಾಹ್ನ ಕಟ್ಕೊಂಡು ಮಾಡಿ ಮಧ್ಯಾಹ್ನ ಮಾಡಿಬೇಕಿದೆ. ಇದಂತೂ ನಮ್ಮ ಮನೆಯವ್ರಿಗೆಲ್ಲ ಸರ್ಪ್ರೈಸ್ ಆಗಿರುತ್ತೆ ಗೈಸ್. ಅವ್ರನ್ನ ಬಿಟ್ಟು ಫಸ್ಟ್ ಸೆಲೆಬ್ರೇಷನ್ ಬಂದು ಫುಲ್ ಬಿಚ್ಚು, ಹೇಳಿಬಿಡ ಫುಲ್ ಬಿಚ್ಚು, ಅದೋದ್ರೆ ಅದು ಬಿಚ್ಚು. ಏನು ಹೇಳು, ಗೆಸ್ ಮಾಡುವ, ಹಾಂ ಗೆಸ್ ಮಾಡಬೇಕು. ಮತ್ತೆ ಗೊತ್ತಿಲ್ಲ ಒಂದು ಬುಕ್ತಾ ಸಮರ ರೆಡಿ ಹೋಮಲ್ಲಿ ಬರ್ಕೊಂಡಿ ಅಂತ. ತಗಿ ಪಟ್ಪಟ್ ಅಂತ ಅರ್ಧೋದ್ರೆ ಅದು ಬನ್ನು ಟೈಮ್ ಆಗುತ್ತಿತ್ತೆ. ಮಲ್ಕೊಂಡು ಸ್ವಲ್ಪ ಬೆಳಗ್ಗೆ ಹಬ್ಬ 12 ಕರೆಕ್ಟಾಗಿ 12. ನಾನೆಲ್ಲ ಮಲ್ಕೊಳ್ಳೋದಿಲ್ಲ ಹೇಳು ಅಂದ್ಕೊಂಡಿದ್ದೆ ಇವತ್ತು. ಇದಕ್ಕೆ ಇದೇನು ಹಾಕೋ ರಿಂಗು ಬಿಚ್ಬಿಟ್ಟು ಬೇರೆ ನೋಡೋಣ. ಇಟ್ಕೊಳಕ್ಕಾಗಲ್ಲ ಆ ಸೈಡ್ ಬಟ್ ನಮ್ಮ ಅಲ್ಲಿ ಎಲ್ಲಿ ಪಕ್ಕದ ಅದನ್ನು ಬಿಡೋದು. ಆಮೇಲೆ ನಾನು ತೋರಿಸ್ಕೊಟ್ಟು ನಮ್ಮಲ್ಲ ನಮ್ಮಲ್ಲ ನಿಂದು ಸ್ಪೆಷಲ್ ಮೂಮೆಂಟ್ ಮಾತ್ರ ಬರೀಬೇಕಾದಾಗ ಏನೇನು ಚಿತ್ರ ವಿಚಿತ್ರ ಡ್ರಾಯಿಂಗ್ಸ್ ಎಲ್ಲ ಮಾಡಬೇಡ. ಓಕೆ, ನೀನು ದೊಡ್ಡೋಳಾಗತ್ತೆ. ಪೆನ್ ಅದ್ರೋಗಿರಿಲ್ಲ, ಲಾಕಕ್ಕೂ ಅದು ಸೈಡ್ ಸಿಕ್ಸಿದ್ರು. ಆಯಿತಾ, ನೀನು ದೊಡ್ಡೋಳಾಗತ್ತೆ ಹಂಗೆ ಕವಿಕ ಬುಕ್ ನೀನು. ಅದನ್ನ ಬಿಚ್ಚ ಇಲ್ಲ, ಬಿಚ್ಚೈತೆ ಅದು ಸಾಫ್ಟ್. ಯಾಕೆ ಹೇಳೋ, ನಿನ್ನ ಕಾಲಕ್ಕೆ ಒಬ್ಬರೇ ಕಂತೀರ ಅವಾಗ ಹಾಕೊಂಡೆ ಅಂತ. ಎಂಡವೆ ಗೆಸ್ ಮಾಡು. ಹಾಂ ಟ್ರೈನು ಸ್ಲೈಮ್ ಅದಂತೂ ಮಗ ಅರಣ್ದು. ಅದು ಗೆಸ್ ಮಾಡು. ಲೇಟ್ ಆಗುತ್ತೆ ಅವಳು ಓಪನ್ ಮಾಡೋಕ್ಕೆ ಅಂತ ಡ್ಯಾಡಿ ಓಪನ್ ಮಾಡ್ಕೊಡ್ತಾ ಇದ್ದಾರೆ ಗೈಸ್. ಯಾಕಂದರೆ 12 o'clock ಆಗ್ಬಿಟ್ಟಿದೆ. ವಾವನು ಕಾಣಿಸ್ತಾ ಇಲ್ಲ ಬನ್ನಲ್ಲಿ. ಯು ಲೈಕ್ ಇಟ್? ಬರ್ಕಾಗಲ್ಲ, ಶೆಲ್ಲಾಕಬೇಕು ಬೆಳಗ್ಗೆ ಹಾಕೋಣ. ಯು ಹ್ಯಾಪಿ? ಅಷ್ಟೇ ಇವಾಗ ಮಾಡಬೇಡಮ್ಮ, ಬೆಳಗ್ಗೆ ಮಾಡಿಯಾ. ಶೆಲ್ ತಗೊಂಬರ್ರಿ ಅಂದರೆ ನೀನು ತಗೊಂಡೆ ಬಂದಿಲ್ಲ. ಇಲ್ಲ ಬಿಡು, ಬೆಳಗ್ಗೆ ಕಾಡ್ಕೊಂಡು ಬನ್ನೋ. ಡೆಕೋರೇಷನ್ ಎಷ್ಟಾಯ್ತು ಅವನ ಡೆಕೋರೇಷನ್ ಎಲ್ಲ? ಹಾಂ, ಅವಳ ಅಪ್ಪನ ಥರ ತೋರಿಸ್ಕೊಳ್ಳೋದು. ಅವ್ರ ಅಪ್ಪನೂ ಹಂಗೆ. ಏನಕ್ಕ ಕೇಕ್ ತಿನ್ನಕ್ಕ ಡೆಕೋರೇಷನ್ಕ? ಅಪ್ಪ ಇವಾಗ ಎತ್ತಿಕಪ್ಪು ನೀನೇನು ಅವಳ ಥರ ಅಂಗಡಿ ಕಂಡ್ಬಿಟ್ಟಿದ್ಯಾ? ಸ್ಲೈಮ್ ಮಾಡೋದಂತ ಹೇಳಿದ್ದಾ? ಇವಳು ಯಾರ ಹತ್ರ ನೋಡ್ಬಿಟ್ರೆ ಫ್ರೆಂಡ್ಸ್ ಬಿಡಲ್ಲ. ಅವ್ರ ಫ್ರೆಂಡ್ ಹತ್ರ ಇತ್ತು ಇದು. ಹಾಂ, ಸ್ಲೈಮ್ ಮಾಡತ್ತಾನೆ ಇದು. ಸರಿ, ಎಲ್ಲ ಎತ್ತಿಗೆ ಹೋಗೋಣ. ಬೆಳಗ್ಗೆ ನೋಡಿ ಬಿಡು, ಬೆಳಗ್ಗೆ ನೋಡಿರಾ?
ನೋಡಿದ್ರಲ್ಲ ಗೈಸ್, ಇವಳದು ಪ್ರಿಪ್ರೇಷನ್ನು ಎಲ್ಲ ವೀಡಿಯೋ ಮಾರ್ನಿಂಗೇ ಸ್ಟಾರ್ಟ್ ಮಾಡಿದ್ದೆ ನಾನು. ಅವಳು ಯಾವ ಥರ ಎಕ್ಸೈಟ್ಮೆಂಟ್ ಆದ್ಲು, ನಾವು ಯಾವ ಥರ ಅವಳಿಗೆ ಸರ್ಪ್ರೈಸ್ ಕೊಟ್ರಿ ಅಂತ ವಿಡಿಯೋ ನೋಡಿದ್ದೀರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಹೇಳ್ತಾ ಹೋಗಿ ಬರ್ತೀನಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಎಲ್ಲ ಬಾಯ್ ಮಾಡಿರಿ, ಬನ್ನಿ, ಬಾಯ್.